ಗೆಳತಿಯೇ. ಎಲ್ಲಾರೀಗ ಮಳವಳ್ಳಿಲಿದ್ದೀವಿ. ದಾಟ್ಬೋದಾ? ಹಾಂ ಸರಿ ಸರಿ ಆಯಿತು. ನೋಡಿಲಿ ಏನು ತಿಂತಿದ್ಯಾ? ಈ ಕ್ಯಾಮ್ರಾ ನೋಡು, ಆ ಕ್ಯಾಮ್ರಾ ಬೇಡ, ಈ ಕ್ಯಾಮ್ರಾ. ಏನಾಯ್ತು ಅಲ್ಲಿ? ಏನಿದು? ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಅಜ್ಜಿ ಊರಿಗೆ ಹೊರಟಿದ್ದೀವಿ. ಇದು ನಾನು ಹುಟ್ಟಿ ಬೆಳೆದಂಥ ಊರು. ತುಂಬಾ ಖುಷಿ ಅನಿಸುತ್ತೆ. ಸ್ಕೂಲ್ ಡೇಸಲ್ಲಿ ಸಮ್ಮರ್ ಹಾಲಿಡೇ ಬಂದ ತಕ್ಷಣ ಬೇಸಿಗೆ ರಜೆಗೆ ಅಂತ ಊರಿಗೆ ಹೋಗ್ಬಿಡ್ತಾ ಇದ್ವಿ. 1-1.5 ತಿಂಗಳು ಅಲ್ಲೇ ಕಾಲ ಕಳೀತಾ ಇದ್ದಿದ್ದು. ತುಂಬ ಚೆನ್ನಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಬೆಳೆದಿದ್ದು. ಆದರೆ ಇಂಥ ವಾತಾವರಣದಲ್ಲಿ ಬೆಳೆಯುವಂಥ ಅವಕಾಶ ನಮ್ಮ ಮಕ್ಕಳುಗಳಿಗೆ ಇಲ್ಲ. ಯಾಕಂದರೆ ನಾವು ಆ ರೀತಿ ಕಳಿಸೋದು ಇಲ್ಲ. ನಮಗೊಂಥರ ಭಯ. ಆದರೆ ಈ ರೀತಿ ಊರಬ್ಬ ಜಾತ್ರೆಗಳಿಗಾದ್ರೂ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆ ಒಂದು ರೀತಿ ಹಳ್ಳಿ ವಾತಾವರಣನ ತೋರಿಸ್ಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನನ್ನ ಮಗ ಬರೋದಕ್ಕಾಗಲಿಲ್ಲ, ಅವನಿಗೆ ರಜಾ ಇಲ್ಲ ಅಂಥೇಳಿ ಅವ್ನು ಬರಲಿಲ್ಲ. ಇನ್ನು ನಮ್ಮ ಯಜಮಾನರು ಇದೇ ಟೈಮಲ್ಲೇ ನಮಗೆ ಕಪ್ಪಡಿ ಜಾತ್ರೆ ಇದೆ, ಹಾಗಾಗಿ ನಾನು ಹೋಗಬೇಕಿತ್ತು. 6 ವರ್ಷ ಆದಮೇಲೆ ಇಲ್ಲಿ ಹಬ್ಬ ಆಗ್ತಾ ಇರೋದು. ಹಾಗಾಗಿ ನಾನು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನರು ಕಪ್ಪಡಿ ಜಾತ್ರೆಗೆ ಹೋಗಿದ್ದಾರೆ. ಇನ್ನು ನನ್ನ ತಂಗಿ, ತಮ್ಮನ ಹೆಂಡತಿ, ಮಕ್ಕಳು, ತಂಗಿ ಮಕ್ಕಳು, ನಮ್ಮ ಅಪ್ಪ, ನಾನು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಶನಿವಾರ ನೈಟೇ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ಎಲ್ಲ ಕೆಲಸ ಇರುತ್ತೆ, ಹೆಲ್ಪ್ ಮಾಡಬೇಕು ಅಂತ ಅವ್ರು ಮುಂಚಿತವಾಗಿ ಹೋಗಿದ್ದಾರೆ. ನಾವೆಲ್ಲರೂ ಇವತ್ತು ಹೋಗ್ತಾ ಇದ್ದೀವಿ. ಆಲ್ರೆಡಿ ಸೋಮವಾರದಿಂದನೇ ಹಬ್ಬ ಶುರುವಾಗಿದೆ. ನಾವೆಲ್ಲ ಮಂಗಳವಾರ ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಊರೊಳಗ ಬಾ ಹೋಗೋಣ. ನಮ್ಮ ಊರು ಇವಾಗ ಬಂದು ಬಸ್ ಇಳಿಗಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಎಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಟೋ ಕರೆಕ್ಟು. ಬೆಳಗ್ಗೆ 6:30ಗೆ ಬಸ್ ಹತ್ತಿದ್ದು. ಡೈರೆಕ್ಟ್ ಬಸ್ ಸಿಗಲಿಲ್ಲ, ಹಾಗಾಗಿ ಮಳವಳ್ಳಿಗೆ ಬಂದು ಅಲ್ಲಿಂದ ಆಟೋದಲ್ಲಿ ಬಂದಿದ್ದೀವಿ. ಈಗ ಊರೊಳಗಡೆ ಹೋಗ್ತಾ ಇದ್ದೀವಿ. ನಾವು ಅದೇ ಲಾಸ್ಟ್ ಟೈಮ್ ಬಂದಾಗ ತಟ್ಟೆ ನಿಲ್ಸೋದು ಅಂತ ಹೇಳಿದ್ವಲ್ಲ ನೋಡಿ. ಈ ಥರ ಹಿಂಗೆ ಕಟ್ಟಿರ್ತಾರೆ 4 ಕಂಬ. ಅದೇ ಕಂಬ. ಲಾಸ್ಟ್ ವಿಡಿಯೋದಲ್ಲಿ ನಾನು ತಟ್ಟೆ ತರೋದು ಅಂತ ಹೇಳಿದ್ನಲ್ಲ ನೋಡಿ, ಈ ಥರ ನಿಲ್ಲಿಸಿರ್ತಾರೆ. ಇಲ್ಲಿ ಮಧ್ಯದಲ್ಲಿ ಉಯ್ಯಾಲೆ ಕಟ್ಕೊಂಡು ಆಡ್ತಾ ಇರ್ತಾರೆ. ಇದು ದೇವಸ್ಥಾನದ ಬೀದಿ. ಇಲ್ಲಿನ ಗ್ರಾಮ ದೇವತೆ ಶೀಲಂತವ್ವ ಅಂತ. ಈ ದೇವಿಗೆ ಎಳ್ನೀರು ಮತ್ತು ಚಿಗುರೆಲೆನೇ ಅರ್ಪಿಸೋದು. ಆರಕೆ ಮಾಡ್ಕೊಂಡಿರೋರು ಕೂಡ ಅದನ್ನೇ ಕೊಡೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. 6 ವರ್ಷ ಆಗಿತ್ತು ಹಬ್ಬ ಆಗಿ, ಹಾಗಾಗಿ ಈ ವರ್ಷ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಜಾಗದಲ್ಲಿ ಕೊಂಡ ಹಾಕಿರ್ತಾರೆ, ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದು ನೀರು ಹಾಕ್ತಾರೆ. ಕಲ್ಯಾಣ ಬಸವೇಶ್ವರ ದೇವಸ್ಥಾನ ಅಂದರೆ ನಂದೀಶ್ವರ ಒಳಗಡೆ ಇರೋದು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸಂಜೆ ಇನ್ನು ದೇವರ ಮೆರವಣಿಗೆ ಎಲ್ಲ ಇರುತ್ತೆ. ಸರಿ, ನಾವು ಎಲ್ಲಿ ಬಂದಿದ್ದೀವಿ ಹೇಳಿ? ಈಗ ಎಲ್ಲಿ ಬಂದಿದ್ದೀವಿ? ಕರೆಂಟ್ ಇಲ್ಲ ಅಲ್ಲಿ. ನಡ್ಕೊಂಡು ಬರ್ತೀಯಾ? ಹೇಳಿ ಬಾ. ಕೈ ಹಿಡ್ಕೊ. ಚೆನ್ನಾಗಿದ್ದೀರಾ? ಪರವಾಗಿಲ್ಲ. ಎಲ್ಲ ಬಂದವ್ರೆ. ನಾವು ಮತ್ತೆ ಲೇಟ್, ಇವರೆಲ್ಲ ನೆನ್ನೆನೆ ಬಂದವ್ರೆ. ಓ, ಭರ್ಜರಿ ತಯಾರಿನೇ ಮಾಡ್ತಾ ಇದ್ದೀರಾ? ಆಗೋಯ್ತಾ ಪಲಾವು? ಸ್ಮೆಲ್ ಅಲ್ಲಿ ತನಕ ಬರ್ತಾ ಇತ್ತು. ನಿಮ್ಗೋಸ್ಕರ ಪಾಪ ಮಾಡೋರು.
ಕರ್ಕೋಗು. ನಾವೆಲ್ಲ ಬರೋ ಅಷ್ಟರಲ್ಲೇ ಮನೇಲಿರೋರು ಪೂಜೆಗೆಲ್ಲ ರೆಡಿ ಮಾಡಿ ಟಿಫನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ನೆಂಟರೆಲ್ಲ ಬರ್ತಾ ಇರ್ತಾರಲ್ವಾ, ಹಾಗೆ ಸಂಜೆ ದೇವಿಗೆ ಮಡ್ಲಕ್ಕಿ ಕೊಡಬೇಕು, ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಮಮ್ಮು ಏನು ಮಮ್ಮು ಕೊಡ್ತಾರೆ ಇವಾಗ? ಇರು ಇರು ಆಯಿತು, ಬಾ ಕೂತ್ಕೋ ಬಾ. ಅತ್ತೆ ಕೊಡು. ರೈಸ್ ಬರಲಿ. ಥ್ಯಾಂಕ್ ಯು. ನೀನೇ ಬಡಿಸ್ತಿ ಎಲ್ಲರಿಗೂ? ಚೌ ಚೌ. ಥ್ಯಾಂಕ್ ಯು. ತಾತನ ಕರಿ. ಅಪ್ಪ ಅಪ್ಪಂಗೆ ಹೇಳು, ಚಿನ್ನಿ ಅಪ್ಪಂಗೆ ಹೇಳು. ಮೊಮ್ಮು ತರಲಿ ಇರೋ. ಮೊಮ್ಮು ಬರಲಿ ಇರೋ. ಅಪ್ಪಂಗೆ ಚಿನ್ನಿ ಅಪ್ಪಂಗೆ. ವೆಯ್ಟ್ ಇಲ್ಲ ಕೊಡೋಕಪ್ಪಂಗೆ ಏ ಮತ್ತೆ ಕೂತ್ಕೊಳ್ಳಿ ಅಂತ ಹೇಳು. ಅಲ್ಲಿ ಕೂತ್ಕೊಳ್ಳೋಕಿಲ್ಲ ಎಲ್ಲಿ ಮತ್ತೆ ಎಲ್ಲಿ ಹೋಯ್ತಾಳಲ್ಲ. ಥ್ಯಾಂಕ್ ಯು. ದತ್ತು ಮಗಳು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಇವಳು ದೊಡ್ಡವಳು ಸ್ನೇಹ ಅಂತ. ಅವರು ಬ್ಲಾಗ್ ಮಾಡ್ತಾ ಇದ್ದಾರೆ, ಅವ್ರದ್ದು ಕೂಡ ಬ್ಲಾಗ್ ಚಾನಲ್ ಇದೆ. ನಿಮ್ಮ ಚಾನಲ್ ಹೆಸರು ಹೇಳ್ಬಿಡಿ. ಡಿಯು ಡೈರೀಸ್ ಅಂತ. ಅಂದರೆ ಸ್ಟೂಡೆಂಟ್ಸ್ ಕೂಡ ಅವ್ರ ಮನೇಲಿ ಹೆಂಗೆ ಅವರು ಈಗ ಅಮ್ಮನಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಅವ್ರ ಕೆಲಸನೂ ಅವ್ರು ಮಾಡಿಕೊಂಡು ಯಾವ ಥರ ಅವರು ಕಾಲೇಜು ಸ್ಟಡೀಸು ಮತ್ತು ಮನೇಲಿ ಹೆಲ್ಪ್ ಮಾಡೋದೆಲ್ಲನೂ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ. ನೋಡಿ, ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿನಿ ಅದು ತಣ್ಣೀರ್ತಾನೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಮ್ಮ ಸ್ನೇಹ BE ಮುಗಿಸಿ ಈಗ ಜಾಬ್ ಮಾಡ್ತಾ ಇದ್ದಾಳೆ. ಅದರಲ್ಲೂ ಕೂಡ ವೀಕೆಂಡಲ್ಲಿ ಒಂದು NGOನಲ್ಲೂ ಕೂಡ ಟೀಚಿಂಗ್ ಕೆಲಸನೂ ಮಾಡ್ತಾ ಇದ್ದಾಳೆ. ಮಕ್ಕಳು ಇಷ್ಟೆಲ್ಲ ಅವರನ್ನು ಅವರು ಬ್ಯುಸಿಯಾಗಿ ಇಟ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ. ಅಲ್ಲದೆ ನಮ್ಮ ಸ್ಫೂರ್ತಿ ಡಿಗ್ರಿ ಮಾಡ್ಕೊಳ್ತಾ ಅದ್ರ ಜೊತೆಗೆ CA ಕೂಡ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಅವಳಿಗೆ ರಜಾ ಬಂದಾಗ ನಮ್ಮ ಹನ್ಸಿಕಾಗೆ ಟೆಸ್ಟು ಎಕ್ಸಾಮ್ ಟೈಮಲ್ಲಿ ಕೂಡ ಬಂದು ಅವಳಿಗೆ ಹೇಳ್ಕೊಡ್ತಾಳೆ. ಹೀಗೆ ಮಕ್ಕಳು ಅವರನ್ನು ಇಷ್ಟೂ ಬ್ಯುಸಿಯಾಗಿ ಇಟ್ಕೊಂಡಿರೋದು ತುಂಬ ಖುಷಿ ಕೊಡುತ್ತೆ. ಅವ್ರು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾರೆ, ಇದನ್ನೆಲ್ಲ ಅವ್ರು ಹೇಗೆ ಇಷ್ಟಪಟ್ಟು ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಅವರ ಬ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಒಂದ್ಸಲ ಆ ವಿಡಿಯೋಸ್ನ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕೊಡಿ. ಕಮೆಂಟ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಹೇಳಿ ಪಲಾವ್ ಹೆಂಗಿದೆ ಅಂತ ಮಾತಾಡಿ. ಅವ್ಳು ಮುನ್ನೆಲ್ಲ ಕಾಯಕ್ತಾವಳಲ್ಲಿ. ಹೆಂಗಿದೆ ಇಚ್ಚಿಕ ಹೆಂಗೈತೆ? ಇಚ್ಚಿ ಹೆಂಗೈತೆ? ಊರಬ್ಬ ಅಂದರೆ ಹೆಣ್ಮಕ್ಳ ಹಬ್ಬ ಅಲ್ವಾ? ಅದೇ ರೀತಿ ಈ ಬಳೆ ವ್ಯಾಪಾರ ಮಾಡೋರ್ಗೂ ಕೂಡ ಒಳ್ಳೆ ಬಿಸ್ನೆಸ್ಸು. ಇವತ್ತು ಬಳೆಯವ್ರು ಬಂದಿದ್ದಾರೆ, ಅಂದರೆ ಹಿಂದಿನ ದಿನ ನೆನ್ನೆನೂ ಬಂದಿದ್ರಂತೆ. ಅಮ್ಮ ನಮಗೆಲ್ರಿಗೂ ಕೂಡ ತೆಗೆದಿಟ್ಟಿದ್ರು. ಮಕ್ಕಳದೆಲ್ಲ ಸೈಜ್ ಗೊತ್ತಿಲ್ವಲ್ಲ, ಹಾಗಾಗಿ ಅವ್ರಿಗೆಲ್ಲ ತೆಗೆದಿಟ್ಟಿರಲಿಲ್ಲ. ಇವತ್ತು ಮತ್ತೆ ಬಳೆಯವ್ರು ಬಂದಿದ್ದರು, ಹಾಗಾಗಿ ಅವ್ರನ್ನ ಕರೆದು ಮಕ್ಕಳು ಕೂಡ ಬಳೆ ತೊಡಸ್ಕೊಳ್ತಾ ಇದ್ದಾರೆ. ಹೇಳಬೇಕು ಅಂದರೆ ಈಗಿನ ಕಾಲದ ಮಕ್ಕಳು ಗಾಜಿನ ಬಳೆ ಹಾಕ್ಕೊಳ್ಳೋದೇ ಅಪರೂಪ. ಆದರೆ ಈ ರೀತಿ ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಇಂಥ ದಿನಗಳಲ್ಲಿ ಈ ಥರ ಬಳೆ ತೊಡಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅಲ್ಲದೆ ಬಳೆ ಶಾಪಲ್ಲಿ ನಮಗೆ ಎಷ್ಟೇ ಫ್ಯಾನ್ಸಿ ಬಳೆ ಸಿಗ್ಬೋದು, ಈ ಥರ ನಾವು ಬಳೆ ತೊಡಸ್ಕೊಳ್ಳೋದಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ದಿಂಡು ಬಳೆಗಳು, ಎಷ್ಟು ವರ್ಷ ಆದರೂ ಒಡೆಯೋದಿಲ್ಲ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಳ್ಳಿಗಳ ಕಡೆ ಹಾಗೇ ಈ ಥರ ಹಬ್ಬದ ದಿನಗಳಲ್ಲಿ ಒಂದು ಸಲ, ಅಂದರೆ ವರ್ಷಕ್ಕೆ ಒಂದು ಸಲ ಬಳೆ ಕೈ ತುಂಬ ತೊಡಸ್ಕೊಂಡ್ರೆ ಅವರು 1 ವರ್ಷ 2 ವರ್ಷ ಆ ಬಳೆಗಳು ತೆಗೆಯೋದೇ ಇಲ್ಲ, ಹಾಗೇ ಇರುತ್ತೆ. ಅಂದರೆ ತುಂಬ ಟೈಟಾಗಿ ಅದು ಅಳ್ಳಾಡಬಾರ್ದು, ಸೌಂಡ್ ಬರಬಾರ್ದು, ಆ ಥರ ನಮ್ಮ ಕೈ ನೋಡಿ ಸೈಜ್ ನೋಡಿ ಬಳೆ ಹಾಕ್ತಾರೆ. ಎಲ್ಲರೂ ಹಾಕಿಸ್ಕೊಂಡ್ರು. ನಮ್ಮ ಹನ್ಸಿಕಾಗೂ ಕೂಡ ಗಾಜಿನ ಬಳೆನೇ ತೊಡಿಸ್ತಾ ಇದ್ದೀವಿ. ನಮ್ಮನ್ನೆಲ್ಲ ನೋಡಿ ನಮ್ಮ ಇಶಿಕಾ ಕೂಡ ಕೇಳಿದ್ಲು ನನಗೂ ಬೇಕು ಅಂತ. ಅವಳಿಗೆ ಮೆಟಲ್ ಬಳೆ ತೊಡಿಸಿದ್ವಿ. ಇನ್ನೂ ಚಿಕ್ಕವಳಲ್ವ, ಆಟ ಆಡುವಾಗ ಕೈಗೆ ಹೊಡ್ಕೊಂಡು ಚುಚ್ಕೊಳ್ಳುತ್ತೆ ಅಂತ ಹೇಳಿ ಮೆಟಲ್ ಬಳೆ ತೊಡಿಸಿದ್ವಿ. ಆದರೆ ಅವಳು ನನಗೂ ಗಾಜಿನ ಬಳೆ ಬೇಕು ಅಂತ ಕೇಳ್ತಾ ಇದ್ದಾಳೆ. ಅಜ್ಜಿಗೆ ನಿನ್ ಕೈಲಿರೋದೇ ಸೂಪರ್. ಅಜ್ಜಿ ತೋರಿಸ್ಬೈಲಿ ಚಿನ್ನ, ಅಜ್ಜಿಗೆ ಇಂಥ ಕೆಲಸಗಳನ್ನು ಮಾಡೋರಿಗೆ ತುಂಬ ಪೇಷನ್ಸ್ ಇರಬೇಕು. ಯಾಕಂದರೆ ನಾವು ಒಂದು ಸಲ ಬಳೆ ಹಾಕಿಸ್ಕೊಂಡ್ಮೇಲೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಮಗೆ ಈ ಕಲರ್ ಬೇಡ, ಈ ಡಿಸೈನ್ ಬೇಡ ಅಂತ ಚೇಂಜ್ ಮಾಡ್ತಾ ಇರ್ತೀವಿ. ನೋಡಿ, ನಮ್ಮ ಅಜ್ಜಿ ಮನೆ ಈ ಥರ ಇದೆ. ಹಬ್ಬ ಆಗಿರೋದ್ರಿಂದ ಮನೆ ತುಂಬ ಎಲ್ಲ ಸಾಮಾನು ಹರಡ್ಕೊಂಡಿದೆ. ಒಂದು ಕಡೆ ವೆಜ್ ಅಡುಗೆ, ಇನ್ನೊಂದು ಕಡೆ ನಾನ್ ವೆಜ್ ಅಡುಗೆ ಮಾಡ್ತಾ ಇದ್ದೀವಿ. ಹಾಗೆ ಎಲ್ರಿಗೂ ಸ್ವಲ್ಪ ಟೀ ಕಾಫಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲ ಕಾಫಿ ಟೀ ಮಾಡ್ತಾ ಇದ್ದಾರೆ. ಕಾಫಿ ಟೀ ರೆಡಿನಾ? ನನಗೆ ಕಾಫಿ. ಅಲ್ಲಿ ಕೇಳ್ಕೊಬಲ್ಲ, ಕಾಫಿ ಅಲ್ಲಿ ಲೋಟಕ್ಕೆ ಹಾಕೊಟ್ರೆ ಕೇಳ್ಕೊಬರ್ತೀನಿ. ನೀವು ತಟ್ಟೆ ಇಟ್ಕೊಳ್ಳಂಗೆ
ನೀವು ಲೋಟ ಇಟ್ಕೊಂಡು ತಗೊಂಡೋಗಿ ಚಂಬನೆ. ಇನ್ಯಾರಿಗೆ ಇಲ್ಲೊಬ್ಳಿಗೆ ತಿನ್ಬೇಡ ಅದೇ ನಾನು ಇನ್ನೀಗ ಕಾಫಿ ಟೀ ಮಾಡ್ತಿದ್ದೀನಿ. ಟೀ ಪುಡಿ ಕಮ್ಮಿ ಮಾಡ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದಲ್ವಾ, ಸ್ವಾತಿ ಮಾಡ್ಕೊಟ್ಟಿದ್ದು ಕಾಫಿ. ಏನೋ ಅಪ್ಪ ನಾನು ಮಾಡ್ಕೊಂಡು ಕೊಡೋದ್ರೇನೆ ಸಮಾಧಾನ, ಅದಕ್ಕೆ ಮಾಡ್ಕೊಂಡು ಕುಡಿತೀನಿ. ಅಲ್ಲ ನಿಮ್ ರಿಯಾಕ್ಷನ್ ಅಲ್ಲ ಶೋಭಕ್ಕ, ನಾನು ತೆಳ್ಳಗೆ ಮಾಡ್ತೀನಿ ಅಂತ ನೀವು ತುಂಬಾ ಗಟ್ಟಿ ಮಾಡ್ಕೊತೀರಾ ಅಂತ ನನಗೆ ಗೊತ್ತು. ನಾನು ಅದಕ್ಕೋಸ್ಕರ ಬೆಳಗ್ಗೆ ಕಮ್ಮಿ ನೀರು ಹಾಕಿದೆ. ಆದ್ರೆ ಅದು ಇಲ್ಲ, ಚೆನ್ನಾಗಿತ್ತು, ಚೆನ್ನಾಗೇ ಮಾಡಿದ್ದೆ, ಚೆನ್ನಾಗೇ ಮಾಡಿದ್ದೆ, ಹೀಗೆ ಚೆನ್ನಾಗೇ ಇತ್ತು, ಚೆನ್ನಾಗೇ ಮಾಡಿದ್ದು ಸ್ವಾತಿ ಕಾಫಿ. ಆದ್ರೂ ಏನೋ ನಾನು ಮಾಡ್ಕೊಂಡು ಕೊಡೋದ್ರೇನೆ ಸಮಾಧಾನ ಅಪ್ಪ. ಅದೇ ನಮ್ದು ಹಸುವಿನ ಹಾಲು ಪ್ಯಾಕೆಟ್, ಹಸುವಿನ ಹಾಲಲ್ವಾ, ಅದಕ್ಕೆ ಬೇರೆ ಥರ ಟೇಸ್ಟ್ ಬರುತ್ತೆ. ಈ ಹಾಲು ಬೇರೆ ಥರ ಟೇಸ್ಟ್ ಬರುತ್ತೆ. ಇವಾಗ ಶುಂಠಿ ಟೀ ರೆಡಿ ಆಗ್ತಾ ಇದೆ. ಎಲ್ಲರೂ ಅಡುಗೆ ಮಾಡ್ತಾವ್ರಲ್ವಾ, ಅವ್ರಿಗೆಲ್ಲ ಸ್ವಲ್ಪ ಎನರ್ಜಿ ಬರಲಿ ಅಂತ ಮೇಡಮ್ ಅವಸ್ಕೋತಾರೆ. ಮೇಡಮ್ ಕಾಣಿಸ್ಕೊಳಲ್ಲ. ಚೆನ್ನಾಗೇ ಇದೆಯಾ, ನಾವ್ ಹೆಂಗಿದೀವಿ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ರೆಡಿ ಆಗ್ತೀವಿ. ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆಗ್ತೀವಿ. ಒಬ್ಬೊಬ್ಬರಾಗಿ ರೆಡಿ ಆಗ್ತಾರೆ. ಮೇಡಮ್ ಈಗ ಡ್ರೆಸ್ ಹಾಕೊಂಡವ್ರೆ, ಮೇಕಪ್ ಆಗಿಲ್ಲ. ಅಜ್ಜಿ ಅಷ್ಟೇ ನಿಂಗೆ ಕಮಲಮ್ಮ ಅಜ್ಜಿ. ನೋಡಲ್ಲಿ ತೋರಿಸ್ತೀನಿ ಎಲ್ಲ. ಕಮ್ಮಿ ಮಾಡು ಅಪ್ಪ ಅನ್ನು. ಬರ್ತೈತೆ ನೀ ಮಾತಾಡು. ಅಪ್ಪ ಅನ್ನು. ಜೋರಾಗಿ ಶೋಭತ್ತೆ ಕಬ್ಬು ಮಾಮ ಜೋರಾಗಿ ಮಾಮ ಕೂಗು. ಅತ್ತೆ ಪವಿಯತ್ತೆ ಪವಿಯತ್ತೆ ಶೋಭತ್ತೆ ಬರ್ತಾ ಸಾಂಗ್ ಕನೆಕ್ಟ್ ಆಗ್ತಾ ಇಲ್ಲ, ಯೂಟ್ಯೂಬ್ ಇಂದ ಅದು ಕನೆಕ್ಟ್ ಆಗ್ತಾ ಇಲ್ಲ. ಅಪ್ಪಾಜಿ ಅಪ್ಪಾಜಿ ನಿನ್ನ ಕೋಪ ತಂಪು ಮಾಡಲು ನಿನ್ನ ಹೊತ್ತುಕೊಂಡು ಹೋಗಲು. ಕಾರ್ಯಕ್ರಮದಲ್ಲಿ ತುಂಬಾ ಹಾಡಲು ಹೇಳಿ ಶೋಭಾವತಿಯವರಿಗೆ ತುಂಬ ಹೃದಯ ಧನ್ಯವಾದ. ಎಲ್ಲರೂ ಅವರಿಗೆ ಚಪ್ಪಾಳೆಯನ್ನು ಯಾರು ಕ್ಲಾಸ್ ಮಾಡ್ತಿಲ್ಲ ಕಣೆ. ಮುಂದಿನ ಗಾಯಕಿಯರು ಶ್ರೀಮತಿ ನಿನ್ನ ಮನಸ್ಸಿಗಾಗಿ ಸೋತೆ. ಗಜ ಮೂವಿ ಐತಲ್ಲ, ಗೊಂಬೆ ತಾತ
ಇದು ನಮ್ಮ ಕಸಿನ್ ಗ್ರೂಪ್. ಇನ್ನೂ ಕೆಲವರು ಜಾಯ್ನ್ ಆಗಿಲ್ಲ. ನಾವೆಲ್ಲ ಊಟ ಮುಗಿಸಿ ಈಗ ಇಲ್ಲಿ ಹಾಡ್ಕೊಂಡು ಕೂತಿದ್ದೀವಿ. ಹಾಡೋಕ್ಕೆ ಬರದೇ ಇರೋರೆಲ್ಲ ಹಾಡು ಹೇಳಿದ್ರು, ಡ್ಯಾನ್ಸ್ ಮಾಡೋಕ್ಕೆ ಬರದೇ ಇರೋರೆಲ್ಲ ಡ್ಯಾನ್ಸ್ ಮಾಡಿದ್ರು. ತುಂಬಾ ಖುಷಿ ಅನ್ನಿಸ್ತು. ಯಾಕೆಂದರೆ ಇಂಥ ಕೆಲವೊಂದು ಖುಷಿ ಕ್ಷಣಗಳು ನಮ್ಮೆಲ್ಲ ನೋವನ್ನು ಮರೆಸುತ್ತೆ. ಪ್ರತಿದಿನದ ಜೀವನದ ಜಂಜಾಟದಲ್ಲಿ ಎಷ್ಟೊಂದು ಥರ ಬೇಜಾರುಗಳಿರುತ್ತೆ, ಕೋಪ ಇರುತ್ತೆ, ಮತ್ತು ಟೆನ್ಷನ್ ಇರುತ್ತೆ. ಆದರೆ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದನ್ನೆಲ್ಲ ಮರೆತು ನಾವು ಕಾಲ ಕಳೆಯುವಂಥ ಕೆಲವು ಕ್ಷಣಗಳಿದೆಯಲ್ಲ, ಅದು ಒಂದಷ್ಟು ದಿನ ನಮಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಆ ನೆನಪು ನಮಗೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿನೇ ಯಾರೇ ಆದರೂ ಸರಿ ಇಂಥ ಅವಕಾಶಗಳನ್ನ ಮಿಸ್ ಮಾಡ್ಕೋಬೇಡಿ. ಕೆಲವು ಸಲ ನಮಗೆ ಮುಜುಗರ ಅನಿಸಿದ್ರು ಮಕ್ಕಳು ಖುಷಿಗೋಸ್ಕರ ಎಲ್ಲನೂ ಮಾಡಬೇಕಾಗತ್ತೆ. ಇಬ್ರು ಒಂದೇ ಮ್ಯಾಚಿಂಗ್. ಮಾಮ ಜಾಯ್ನ್ ಆಗು ಮಾಮ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಅಂತೂ ಇನ್ನೂ ಚೆನ್ನಾಗಿದೆ, ಕಾಯ್ತಾ ಇರಿ ಆಯಿತಾ. ಪೂರ್ತಿ ಪಾಯಸ ತೊಗೊಂಬರ್ತಾ ಇದ್ದಾಳೆ. ಥ್ಯಾಂಕ್ ಯು. ವೆಲ್ಕಮ್. ವೆಜ್ಜು ನಾನ್ ವೆಜ್ ಎರಡೂ ಮಾಡಿದರು. ಸೊ ವೆಜ್ ಅವ್ರಿಗೆ ಪಾಯಸ ಕೂಡ ಮಾಡ್ಕೊಂಡಿದ್ರು. ಬಟ್ ನಾನು ಸ್ಫೂರ್ತಿ ನಾನ್ ವೆಜ್ ತಿಂದಿದ್ದೆ. ಅದಕ್ಕೆ ಈಗ ಪಾಯಸ ಟೇಸ್ಟ್ ಮಾಡ್ತಾಯಿದ್ದೀವಿ ಹೆಂಗಿದೆ ಅಂತ. ಚೆನ್ನಾಗಿದೆ, ಸ್ವೀಟ್ ಕರೆಕ್ಟಾಗಿದೆ. ಆ್ಯಕ್ಚುಲಿ ನನಗೆ ಪಾಯಸ ಎಲ್ಲ ಸ್ವೀಟ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ನನಗಿದು ಇಷ್ಟ ಆಯಿತು. ಆ್ಯಂಡ್ ಇದ್ರ ಜೊತೆಗೆ ವಡೆ ನಂಚ್ಕೊಂಡು ತಿನ್ನೋಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಯೂಶ್ವಲಿ ಆ ಥರ ನಾನು ತಿಂತೀನಿ ಜಾಸ್ತಿ ವಡೆ ನೆಂಚ್ಕೊಂಡು.